ನಿನ್ನೆ ದಿವಸ 25ನೇ ತಾರೀಕು ನಮಗೆ ಮಧ್ಯರಾತ್ರಿ ಒಂದು 12 ಗಂಟೆಗೆ ನಮಗೆ ERSS ಒಂದು ಕಂಪ್ಲೇಂಟ್ ಬರುತ್ತೆ. ಸಿಂಗನಮನೆ ಅನ್ನೋದು ಸಿರ್ಸಿ ರೂರಲ್ ಲಿಮಿಟ್ಸ್ಗೆ ಬರೋ ಜಾಗದಿಂದ ಒಂದು ERSS ಕಂಪ್ಲೇಂಟ್ ಏನು ಬರುತ್ತೆ ಅಂದರೆ, ಒಬ್ಬರು ವ್ಯಕ್ತಿ ಪರಮೇಶ್ವರ್ ತಂದೆ ಬಾಬು ನಾಯಕ್ ಅವರು 35 ವರ್ಷದವರು, ಅವರು ಕಾಣೆಯಾಗಿದ್ದಾರೆ, ಅವ್ರನ್ನ ಪತ್ತೆ ಹಚ್ಚಬೇಕು ಅಂತ ಮಿಸ್ಸಿಂಗ್ ಇದ್ದಾರೆ ಅಂತ ಒಂದು ಕಂಪ್ಲೇಂಟ್ ಬರುತ್ತೆ. ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಮದು ERSS ವೆಹಿಕಲ್ಲು ಮತ್ತು ಲೋಕಲ್ ಪೊಲೀಸ್ ಸ್ಟೇಷನ್ ಅವರು ಸಿರ್ಸಿ ರೂರಲ್ ಲಿಮಿಟ್ಸ್ಗೆ ಬರುವ ಇನ್ಸ್ಪೆಕ್ಟರು ಸ್ಟಾಫು ಎಲ್ಲರೂ ಹೋಗಿ ಅಲ್ಲಿ ಅವರಿಗೆ ಪತ್ತೆ ಕಾರ್ಯಾಚರಣೆ ಮಾಡ್ತಾರೆ. ಆಮೇಲೆ ಇದ್ರ ಬಗ್ಗೆ ಎಲ್ಲ ಅವ್ರದ್ದು ಹುಡುಕೋದು ಪ್ರಯತ್ನ ಪಡ್ತಾ ಇರ್ತಾರೆ. ಇದು ಸಂಬಂಧಪಟ್ಟಂಗೆ ನಮಗೆ ಬೆಳಗ್ಗೆ ಅವ್ರ ಮೃತದೇಹ ಕಂಡು ಬಂದಿರುತ್ತೆ. ಪರಮೇಶ್ವರ್ ಅವ್ರದ್ದು ಮೃತದೇಹ ಅಲ್ಲಿ ಅವ್ರ ಮನೆಯಿಂದ ಒಂದು 200 ಮೀಟರ್ ಕಾಡಲ್ಲಿ ಅವ್ರದ್ದು ಮೃತದೇಹ ಕಂಡು ಬಂದಿರುತ್ತೆ. ಇದಕ್ಕೆ ಸಂಬಂಧಪಟ್ಟಂಗೆ ಅವರು ಮಾವ ಒಂದು ದೂರು ನೀಡಿರ್ತಾರೆ. ಈ ದೂರಲ್ಲಿ ಏನಂತ ಹೇಳ್ತಾರಂದರೆ, ಅವ್ರ ಅಳಿಯನಾದ ಪರಮೇಶ್ವರ್ ಅವರು ಮದುವೆ ಆಗಿ 8 ವರ್ಷ ಆಗಿರುತ್ತೆ. ಅವ್ರ ಹೆಂಡತಿ ಜೊತೆಗೆ 2 ಮಕ್ಕಳು ಮತ್ತು ತಾಯಿ ಅಲ್ಲಿ ಸಿಂಗನಮನೆಯಲ್ಲಿ ಒಂದು ಮನೆಯಲ್ಲಿ ವಾಸವಾಗಿರ್ತಾರೆ. ಅಲ್ಲಿ ಅವರಿಗೆ ನಿನ್ನೆ ದಿವಸ ರಾತ್ರಿ ಅವ್ರ ಅಕ್ಕನಿಂದ ಕಾಲ್ ಬಂದಿರೋದೇನೆಂದರೆ, ಅವರು ತಿಳಿದು ಬಂದಿರೋದೇನೆಂದರೆ, ಇವರು ಪರಮೇಶ್ವರ್ ಅವರು ಸಂಜೆ ಒಂದು 7:45 ಗಂಟೆಗೆ ಅವ್ರಿಗೊಂದು ಕರೆ ಬರುತ್ತೆ. ಆ ಕರೆ ಸಂಬಂಧಪಟ್ಟಂಗೆ ಮನೆಯಿಂದ ಹೊರಟಿರ್ತಾರೆ ಹೊರಗಡೆ. ಅದು ತದನಂತರ ಅವರು ವಾಪಸ್ ಬಂದಿರೋದಿಲ್ಲ ಅಂತ ಹೇಳಿ, ಮತ್ತು ಅಲ್ಲಿ ಅವರು ಬಾಡಿ ಅಲ್ಲಿ ಪತ್ತೆ ಆಗಿದ್ದ ಜಾಗದಲ್ಲಿ ಎಲ್ಲೆಲ್ಲಿ ರಕ್ತಗಾಯ ಆಗಿದೆ ಮತ್ತು ಅವ್ರು ಮೃತಪಟ್ಟಿದ್ದಾರೆ ಇದ್ರ ಬಗ್ಗೆ ತಿಳಿಸಿ, ಆಮೇಲೆ ಇದ್ರ ಜೊತೆಗೆ ಹೇಳಿದ್ದಾರೆ ಯಾರೋ ಒಬ್ಬರು ಆರೋಪಿತರು ಇವ್ರಿಗೆ ಕೊಲೆ ಮಾಡಿದ್ದಾರೆ ಮತ್ತು ಯಾವ ಉದ್ದೇಶ ಅಂತ ತಿಳಿದು ಬಂದಿರಲ್ಲ, ಇದನ್ನೆಲ್ಲ ಪತ್ತೆ ಮಾಡಿಕೊಡಿ ಅಂತ ಒಂದು ಕಂಪ್ಲೇಂಟ್ ನೀಡಿರ್ತಾರೆ. ಇದ್ರ ಸಂಬಂಧಪಟ್ಟಂಗೆ ನಾವು ಪೊಲೀಸ್ ಶಿರ್ಸಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಅಪರಾಧ ಸಂಖ್ಯೆ 129/2026 ಕಲಂ 103 BNS ಅದೇ ಮರ್ಡರ್ ಕೇಸನ್ನ ರಿಜಿಸ್ಟರ್ ದಾಖಲೆ ಮಾಡಿದ್ದೀವಿ. ಇವಾಗಲೇ ತನಿಖೆಗೆ ನಾವು ಇಮಿಡಿಯೇಟಾಗಿ ಅಲ್ಲಿ ಪೊಲೀಸ್ ಸ್ಪಾಟ್ ಪತ್ತೆಗೂ ಹೋಗಿದ್ದಾರೆ. ಇದರ ಜೊತೆಗೆ ಬಾಡಿ ಪತ್ತೆ ಆಗಿದ ತಕ್ಷಣ ನಮ್ಮದು ಸೀನ್ ಆಫ್ ಕ್ರೈಮ್ ಆಫೀಸರ್ಸು, ನಮ್ಮದು ಡಾಗ್ ಸ್ಕ್ವಾಡ್ ಕೂಡ ಅಲ್ಲಿ ಸ್ಪಾಟ್ಗೆ ಹೋಗಿದ್ದಾರೆ ಮತ್ತು ಫಿಂಗರ್ ಪ್ರಿಂಟ್ ಕೂಡ ಬಂದಿದ್ದಾರೆ. ಇದರ ಸಂಬಂಧಪಟ್ಟಂಗೆ ನಮಗೆ ಇವಾಗಲೇ ಸಸ್ಪೆಕ್ಟ್ಸ್ ಬಗ್ಗೆ ಐಡಿಯಾ ಗೊತ್ತಾಗಿ ಅವ್ರನ್ನ ನಾವು ತನಿಖೆ ಮಾಡ್ತಾ ಇದ್ದೀವಿ. ಈ ತನಿಖೆಯಲ್ಲಿ ನಮಗೆ ಏನಾದರೂ ದೃಢವಾಗಿ ಕಂಡು ಬಂದಲ್ಲಿ ನಾವು ಕೂಡಲೇ ಅವ್ರನ್ನ ಬಂಧನೆ ಮಾಡ್ತೀವಿ.